ಕರ್ನಾಟಕದ ಬಗ್ಗೆ 2 ನಿಮಿಷದಲ್ಲಿ ಕರ್ನಾಟಕದ ಬಗ್ಗೆನೂ ಕೂಡ ನಾನು ಉಲ್ಲೇಖ ಮಾಡ್ತೇನೆ. ಇವತ್ತು ಟ್ಯಾಕ್ಸ್ ಡೆವಲ್ಯೂಷನ್ ಟು ಕರ್ನಾಟಕ, ಯಾಕಂದ್ರೆ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಸಾಕಷ್ಟು ಚರ್ಚೆನೂ ಆಗಿದೆ, ಸದನದ ಒಳಗಡೆ ಮತ್ತು ಸದನದ ಹೊರಗಡೆನೂ ಕೂಡ ಚರ್ಚೆ ಆಗಿದೆ. ಇವತ್ತು 4.2 ಲಕ್ಷ 4.27 lakh crores ಅಷ್ಟು ಇವತ್ತು ಟ್ಯಾಕ್ಸ್ ಡೆವಲ್ಯೂಷನ್ ಇವತ್ತು ಕರ್ನಾಟಕಕ್ಕೆ ಬರ್ತಾ ಇರುವಂತದ್ದು. ರೈಲ್ವೇಸ್ನಲ್ಲಿ ವಿಶೇಷವಾಗಿ ಕರ್ನಾಟಕಕ್ಕೆ ರೈಲ್ವೇಸ್ಗೆ 31,000 ಕೋಟಿಗೂ ಹೆಚ್ಚು ವರ್ಕ್ ಪ್ರಾಜೆಕ್ಟ್ ಇವತ್ತು ಕರ್ನಾಟಕಕ್ಕೆ ಕೊಟ್ಟಿರುವಂತದ್ದು. ಕರ್ನಾಟಕದಲ್ಲಿ ಇವತ್ತು ನ್ಯಾಷನಲ್ ಹೈವೇ ಇವತ್ತು 2,000 ಕಿಲೋಮೀಟರ್ ಅಷ್ಟು ನ್ಯಾಷನಲ್ ಹೈವೇ ಇವತ್ತು ಕರ್ನಾಟಕದಲ್ಲಿ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಅಂಡರ್ PMGSY ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರಸ್ತೆಗಳು ಸುಮಾರು 31,000 ಕಿಲೋಮೀಟರ್ ಅಷ್ಟು PMGSY ಅಂಡರ್ ಇವತ್ತು ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡವರಿಗೆ ಸುಮಾರು 10.2 ಲಕ್ಷ ಮನೆಗಳನ್ನ ಕಟ್ಟಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರ ಟಾರ್ಗೆಟ್ ಅನ್ನ ಇಟ್ಕೊಂಡು ಇಲ್ಲಿಯವರೆಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 6.28 ಲಕ್ಷ 6.28 ಅಷ್ಟು ಲಕ್ಷ ಬಡವರಿಗೆ ಇವತ್ತು ಮನೆಯನ್ನ ಕೊಟ್ಕೊಡುವಂತ ಕೆಲಸ ಇವತ್ತು ಆಗಿರುವಂತದ್ದು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ನಮ್ಮ ರಾಜ್ಯದ 54.67 ಲಕ್ಷ ರೈತರಿಗೆ ಇವತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇವತ್ತು ಅನುಕೂಲ ಆಗಿರುವಂತದ್ದು. ಪ್ರಧಾನಮಂತ್ರಿ ಉಜ್ವಲ ಯೋಜನಾ ದೇಶದ ಅಂಕಿ ಸಂಖ್ಯೆಗಳನ್ನು ನೀಡಿದೆ. ಕರ್ನಾಟಕದಲ್ಲಿ 40.68 ಲಕ್ಷ ಕೋಟಿ ಅಷ್ಟು ಇವತ್ತು LPG ಕನೆಕ್ಷನ್ ಅನ್ನು ಇವತ್ತು ಉಜ್ವಲ ಯೋಜನೆ ಅಡಿಯಲ್ಲಿ ನೀಡಿರುವಂತದ್ದು. ಜಲ್ ಜೀವನ್ ಮಿಷನ್ 68.61 ಲಕ್ಷ ಮನೆಗಳಿಗೆ ಇವತ್ತು ಟ್ಯಾಪ್ ವಾಟರ್ ಕನೆಕ್ಷನ್ ಅನ್ನು ಇವತ್ತು ಕರ್ನಾಟಕದಲ್ಲಿ ಇವತ್ತು ನೀಡಿರುವಂತದ್ದು. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಲಕ್ಷಾಂತರ ಕುಟುಂಬಗಳಿಗೆ ಇವತ್ತು ತಲುಪಿರುವಂತದ್ದು. ಈ ರೀತಿ ಕರ್ನಾಟಕ ರಾಜ್ಯವೂ ಸೇರಿದಂತೆ ದೇಶದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳಿಗೆ ಅಭಿವೃದ್ಧಿನ ಪಡಿಸೋದ್ರ ಮೂಲಕ ನರೇಂದ್ರ ಮೋದಿಜಿಯವರ ನಾಯಕತ್ವದ ಅಡಿಯಲ್ಲಿ ಬಿಜೆಪಿ ನೇತೃತ್ವದ NDA ಸರ್ಕಾರ ದೇಶವನ್ನ ಅಭಿವೃದ್ಧಿಯ ಪಥದಲ್ಲಿ ಇವತ್ತು ತೆಗೆದುಕೊಂಡು ಹೋಗ್ತಾ ಇದೆ. ಕಾಂಗ್ರೆಸ್ನವರು ಟೀಕೆ ಮಾಡ್ತಕ್ಕಂಥದ್ದು ಸಹಜ. ದುರಂತ ಏನಪ್ಪಾ ಅಂತ ಹೇಳಿದ್ರೆ, ವಾಸ್ತವಿಕ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ, ಕೇಂದ್ರದಲ್ಲಿ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಿ ಇವತ್ತು ಬಿಜೆಪಿ ನೇತೃತ್ವದ NDA ಸರ್ಕಾರ ಸತತವಾಗಿ 3ನೇ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು 12 ವರ್ಷಗಳು ಪೂರೈಸಿರ್ತಕ್ಕಂಥದ್ದೇ ವಿರೋಧ ಪಕ್ಷಗಳಿಗೆ ಇವತ್ತು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಇವೆಲ್ಲ ಅಪಪ್ರಚಾರಗಳ ನಡುವೆನೂ ಕೂಡ ನರೇಂದ್ರ ಮೋದಿಜಿಯವರು ಒಂದು ಸ್ವಚ್ಛ ಆಡಳಿತ ನೀಡೋದ್ರ ಮುಖೇನ ಭಾರತವನ್ನ ಎಲ್ಲಾ ರಂಗದಲ್ಲೂ ಕೂಡ ಅಭಿವೃದ್ಧಿಯನ್ನ ಪಡಿಸಿ ಈ ದೇಶವನ್ನ 2047ನೇ ಇಸ್ವಿಗೆ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು, ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು. ಬಟ್ ಸೆಲ್ಫ್ ರಿಲಯಂಟ್ ಕಂಟ್ರಿ ಅಂದ್ರೆ ಆತ್ಮನಿರ್ಭರ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ, NDA ಸರ್ಕಾರ, ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ. ಬರುವಂತ ದಿನಗಳಲ್ಲೂ ಕೂಡ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇನ್ನೂ ಕೂಡ ಭಾರತ ಜಾಗತಿಕ ಸವಾಲುಗಳ ನಡುವೆನೂ ಕೂಡ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ವಾಸ್ತವಿಕ ಸತ್ಯವನ್ನ ದೇಶದ ಜನರ ಮುಂದೆ ಇಡಬೇಕು, ರಾಜ್ಯದ ಜನರ ಮುಂದೆ ಇಡಬೇಕು. ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರ ಮುಖೇನ ವಾಸ್ತವಿಕ ಸತ್ಯವನ್ನ ಜನರಿಗೆ ತಲುಪಿಸುವಂತ ಕೆಲಸ ಆಗಬೇಕು ಅಂತೇಳಿ ಇವತ್ತು ನಾವು
ಈ ಮಾಧ್ಯಮ ಸಂವಾದವನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರವು ಕೂಡ ಅತ್ಯಗತ್ಯ